ಕರ್ನಾಟಕದ 4 ಸೇರಿ ಬೆಳಗಾವಿ ಮೂಲದ 4 ಮೃತದೇಹವನ್ನ ಕೆಲವೇ ಕ್ಷಣಗಳಲ್ಲಿ ಏರ್ ಲಿಫ್ಟ್ ಮಾಡಲಾಗುತ್ತೆ. ಪ್ರಯಾಗ್ರಾಜಿಂದ ಈಗಾಗಲೇ ಮೃತದೇಹಗಳು ದೆಹಲಿಗೆ ಬಂದಾಗಿದೆ. ಪ್ರಯಾಗ್ರಾಜಿಂದ ಆಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡ್ಬಂದಿರೋದು, ದೆಹಲಿಯಿಂದ ವಿಮಾನದ ಮೂಲಕ ಮೃತದೇಹಗಳ ರವಾನೆ ಮಾಡಲಾಗುತ್ತೆ. ಸಂಜೆ 5 ಗಂಟೆ ವೇಳೆಗೆ ಬೆಳಗಾವಿಗೆ ವಿಮಾನ ತಲುಪಲಿಕ್ಕಿದೆ. ಮತ್ತೊಂದು ಕಡೆ ಅವರ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಹಾಕುಂಭಮೇಳಕ್ಕೆ ಸಾಕ್ಷಿ ಆಗಬೇಕು ಅಂತ ಹೇಳಿ ಬೆಳಗಾವಿಯಿಂದ ಹೋದಂಥವ್ರು ಇವರೆಲ್ಲರೂ ಕೂಡ ನಿನ್ನೆ ನಡೆದಂತಹ ದುರಂತದಲ್ಲಿ ವಿಧಿವಶರಾಗಿದ್ದಾರೆ. ಇವರ ಮೃತದೇಹ ರವಾನೆ ಮಾಡುವಂತಹ ಕೆಲಸ ಈಗ ಉತ್ತರ ಪ್ರದೇಶ ಸರ್ಕಾರದಿಂದ ಆಗಿದೆ ಮತ್ತು ರಾಜ್ಯ ಸರ್ಕಾರವೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿರುವುದು ಉತ್ತರ ಪ್ರದೇಶದ ವಿಪತ್ತು ನಿರ್ವಹಣಾ ಘಟಕದ ಅಧಿಕಾರಿಗಳ ಜೊತೆಗೆ. ಈಗ ಸದ್ಯಕ್ಕೆ ಪ್ರಯಾಗ್ರಾಜಿಂದ ದೆಹಲಿಗೆ ಬಂದಿದ್ದಾವೆ ಮೃತದೇಹಗಳು. ಕೆಲವೇ ಕ್ಷಣಗಳಲ್ಲಿ ಏರ್ ಲಿಫ್ಟ್ ಕೂಡ ಮಾಡಲಾಗುತ್ತೆ ಕನ್ನಡಿಗರ ಮೃತದೇಹಗಳನ್ನು. ದೆಹಲಿಯಿಂದ ವಿಮಾನದ ಮೂಲಕ ಮೃತದೇಹಗಳನ್ನು ರವಾನೆ ಮಾಡಲಾಗುತ್ತೆ. ಸಂಜೆ 5 ಗಂಟೆಗೆ ವಿಮಾನ ಬೆಳಗಾವಿಯನ್ನ ತಲುಪಲಿಕ್ಕಿದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್. ಈಗ ಫೋನ್ ಸಂಪರ್ಕದಲ್ಲಿ. ನಟೇಶ್, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಈಗಾಗಲೇ ಏನು ಬೆಳಗಾವಿಗೆ ಮೃತದೇಹಗಳನ್ನ ದೆಹಲಿಯಿಂದ ಕಳಿಸಿರುವಂತದ್ದು. ಈಗಾಗಲೇ ಏರ್ಲಿಫ್ಟ್ಗೆ ಪ್ರಮುಖವಾಗಿ ಮೊದಲು 2 ಬಾಡಿಗಳನ್ನ ಈಗಾಗಲೇ ಏರ್ಲಿಫ್ಟ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ನವದೆಹಲಿಯಿಂದ ನೇರವಾಗಿ ಏನು ಬೆಳಗಾವಿಯ ಏರ್ಪೋರ್ಟ್ಗೆ ರವಾನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದ್ದು, ಸುಮಾರು 5:30 ಗಂಟೆಗೆ 2 ದೇಹಗಳು ಏನು ಬೆಳಗಾವಿಯನ್ನ ತಲುಪಲಿರುವಂತದ್ದು. 2 ಬಾಡಿಗಳನ್ನ ಇದೀಗ ತಾನೇ ದೆಹಲಿಯ ಏರ್ಪೋರ್ಟ್ಗೆ ಕಳಿಸಿರುವಂತದ್ದು. ಅಂದ್ರೆ 6 ಗಂಟೆಗೆ 6 ಅಥವಾ 6:30 ಸುಮಾರಿಗೆ ದೆಹಲಿಯಿಂದ ಏರ್ಲಿಫ್ಟ್ ಮಾಡಲಾಗುತ್ತೆ. ಅಂದ್ರೆ ಗೋವಾಗೆ ಏರ್ಲಿಫ್ಟ್ ಮಾಡಿ ಗೋವಾದಿಂದ ಬೈ ರೋಡ್ ಏನು ಬೆಳಗಾವಿಗೆ ಕಳಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಈಗಾಗಲೇ ಇಲ್ಲಿ ಮೃತದೇಹಗಳನ್ನ ಪ್ಯಾಕ್ ಮಾಡುವಂತ ಎಲ್ಲಾ ಕೆಲಸಗಳನ್ನು ಕೂಡ ಮುಗಿಸಿ ಇಲ್ಲಿಂದ ಏರ್ಲಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಇಲ್ಲಿನ ಅಂದ್ರೆ ಕರ್ನಾಟಕ ಭವನದ ಅಧಿಕಾರಿಗಳು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರವಾಗಿ ಇನ್ನು ಯಾರ್ಯಾರು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿಗಳನ್ನ ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಇಲ್ಲಿನ ಅಧಿಕಾರಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸಾವಿರಾರು ಜನ ಕರ್ನಾಟಕದಿಂದ ಕೂಡ ಅಂದ್ರೆ ಕುಂಭಮೇಳಕ್ಕೆ ಅಂದ್ರೆ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ತೆರಳಿರುವಂತದ್ದು. ಹಾಗಾಗಿ ಯಾರ್ಯಾರು ಹೋಗಿದ್ದಾರೆ ಅವರ ಮಾಹಿತಿಯನ್ನ ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕುಟುಂಬಸ್ಥರನ್ನ ಕೂಡ ಮಾತನಾಡಿಸುವಂತ ಕೆಲಸವನ್ನ ಮಾಡಿದ್ವಿ. ಅಂದ್ರೆ ತುಂಬಾ ಜನ ಅಲ್ಲಿ ಹೋಗಿದ್ದಾರೆ, ತುಂಬಾ ಜನ ಅಲ್ಲಿಂದ ಏನೋ ತಪ್ಪಿಸಿಕೊಂಡಿದ್ದಾರೆ, ಅವರನ್ನ ಹುಡುಕುವಂತ ಕೆಲಸಗಳನ್ನ ಕೂಡ ಮಾಡಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಹಲವು ಜನ ಅಲ್ಲೇ ಇರೋದ್ರಿಂದ ಅವರ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಇಲ್ಲಿನ ಅಧಿಕಾರಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ ನಟೇಶ್. ಕರ್ನಾಟಕದ 4 ಸೇರಿ ಬೆಳಗಾವಿ ಮೂಲದ 4 ಮೃತದೇಹವನ್ನ ಕೆಲವೇ ಕ್ಷಣಗಳಲ್ಲಿ ಏರ್ ಲಿಫ್ಟ್ ಮಾಡಲಾಗುತ್ತೆ. ಪ್ರಯಾಗ್ರಾಜಿಂದ ಈಗಾಗಲೇ ಮೃತದೇಹಗಳು ದೆಹಲಿಗೆ ಬಂದಾಗಿದೆ. ಪ್ರಯಾಗ್ರಾಜಿಂದ ಆಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡ್ಬಂದಿರೋದು, ದೆಹಲಿಯಿಂದ ವಿಮಾನದ ಮೂಲಕ ಮೃತದೇಹಗಳ ರವಾನೆ ಮಾಡಲಾಗುತ್ತೆ. ಸಂಜೆ 5 ಗಂಟೆ ವೇಳೆಗೆ ಬೆಳಗಾವಿಗೆ ವಿಮಾನ ತಲುಪಲಿಕ್ಕಿದೆ. ಮತ್ತೊಂದು ಕಡೆ ಅವರ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಹಾಕುಂಭಮೇಳಕ್ಕೆ ಸಾಕ್ಷಿ ಆಗಬೇಕು ಅಂತ ಹೇಳಿ ಬೆಳಗಾವಿಯಿಂದ ಹೋದಂಥವ್ರು ಇವರೆಲ್ಲರೂ ಕೂಡ ನಿನ್ನೆ ನಡೆದಂತಹ ದುರಂತದಲ್ಲಿ ವಿಧಿವಶರಾಗಿದ್ದಾರೆ. ಇವರ ಮೃತದೇಹ ರವಾನೆ ಮಾಡುವಂತಹ ಕೆಲಸ ಈಗ ಉತ್ತರ ಪ್ರದೇಶ ಸರ್ಕಾರದಿಂದ ಆಗಿದೆ ಮತ್ತು ರಾಜ್ಯ ಸರ್ಕಾರವೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿರುವುದು ಉತ್ತರ ಪ್ರದೇಶದ ವಿಪತ್ತು ನಿರ್ವಹಣಾ ಘಟಕದ ಅಧಿಕಾರಿಗಳ ಜೊತೆಗೆ. ಈಗ ಸದ್ಯಕ್ಕೆ ಪ್ರಯಾಗ್ರಾಜಿಂದ ದೆಹಲಿಗೆ ಬಂದಿದ್ದಾವೆ ಮೃತದೇಹಗಳು. ಕೆಲವೇ ಕ್ಷಣಗಳಲ್ಲಿ ಏರ್ ಲಿಫ್ಟ್ ಕೂಡ ಮಾಡಲಾಗುತ್ತೆ ಕನ್ನಡಿಗರ ಮೃತದೇಹಗಳನ್ನು. ದೆಹಲಿಯಿಂದ ವಿಮಾನದ ಮೂಲಕ ಮೃತದೇಹಗಳನ್ನ ರವಾನೆ ಮಾಡಲಾಗುತ್ತೆ. ಸಂಜೆ 5 ಗಂಟೆಗೆ ವಿಮಾನ ಬೆಳಗಾವಿಯನ್ನ ತಲುಪಲಿಕ್ಕಿದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್. ಈಗ ಫೋನ್ ಸಂಪರ್ಕದಲ್ಲಿ. ನಟೇಶ್, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಈಗಾಗಲೇ ಏನು ಬೆಳಗಾವಿಗೆ ಮೃತದೇಹಗಳನ್ನ ದೆಹಲಿಯಿಂದ ಕಳಿಸಿರುವಂತದ್ದು. ಈಗಾಗಲೇ ಏರ್ಲಿಫ್ಟ್ಗೆ ಪ್ರಮುಖವಾಗಿ ಮೊದಲು 2 ಬಾಡಿಗಳನ್ನ ಈಗಾಗಲೇ ಏರ್ಲಿಫ್ಟ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ನವದೆಹಲಿಯಿಂದ ನೇರವಾಗಿ ಏನು ಬೆಳಗಾವಿಯ ಏರ್ಪೋರ್ಟ್ಗೆ ರವಾನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದ್ದು, ಸುಮಾರು 5:30 ಗಂಟೆಗೆ 2 ದೇಹಗಳು ಏನು ಬೆಳಗಾವಿಯನ್ನ ತಲುಪಲಿರುವಂತದ್ದು. 2 ಬಾಡಿಗಳನ್ನ ಇದೀಗ ತಾನೇ ದೆಹಲಿಯ ಏರ್ಪೋರ್ಟ್ಗೆ ಕಳಿಸಿರುವಂತದ್ದು. ಅಂದ್ರೆ
6 ಗಂಟೆಗೆ 6 ಅಥವಾ 6:30 ಸುಮಾರಿಗೆ ದೆಹಲಿಯಿಂದ ಏರ್ಲಿಫ್ಟ್ ಮಾಡಲಾಗುತ್ತೆ. ಅಂದ್ರೆ ಗೋವಾಗೆ ಏರ್ಲಿಫ್ಟ್ ಮಾಡಿ ಗೋವಾದಿಂದ ಬೈ ರೋಡ್ ಏನು ಬೆಳಗಾವಿಗೆ ಕಳಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಈಗಾಗಲೇ ಇಲ್ಲಿ ಮೃತದೇಹಗಳನ್ನ ಪ್ಯಾಕ್ ಮಾಡುವಂತ ಎಲ್ಲಾ ಕೆಲಸಗಳನ್ನು ಕೂಡ ಮುಗಿಸಿ ಇಲ್ಲಿಂದ ಏರ್ಲಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಇಲ್ಲಿನ ಅಂದ್ರೆ ಕರ್ನಾಟಕ ಭವನದ ಅಧಿಕಾರಿಗಳು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರವಾಗಿ ಇನ್ನು ಯಾರ್ಯಾರು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿಗಳನ್ನ ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಇಲ್ಲಿನ ಅಧಿಕಾರಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸಾವಿರಾರು ಜನ ಕರ್ನಾಟಕದಿಂದ ಕೂಡ ಅಂದ್ರೆ ಕುಂಭಮೇಳಕ್ಕೆ ಅಂದ್ರೆ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ತೆರಳಿರುವಂತದ್ದು. ಹಾಗಾಗಿ ಯಾರ್ಯಾರು ಹೋಗಿದ್ದಾರೆ ಅವರ ಮಾಹಿತಿಯನ್ನ ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕುಟುಂಬಸ್ಥರನ್ನ ಕೂಡ ಮಾತನಾಡಿಸುವಂತ ಕೆಲಸವನ್ನ ಮಾಡಿದ್ವಿ. ಅಂದ್ರೆ ತುಂಬಾ ಜನ ಅಲ್ಲಿ ಹೋಗಿದ್ದಾರೆ, ತುಂಬಾ ಜನ ಅಲ್ಲಿಂದ ಏನೋ ತಪ್ಪಿಸಿಕೊಂಡಿದ್ದಾರೆ, ಅವರನ್ನು ಹುಡುಕುವಂತ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಹಲವು ಜನ ಅಲ್ಲೇ ಇರೋದ್ರಿಂದ ಅವರ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಇಲ್ಲಿನ ಅಧಿಕಾರಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗೆ ನಟೇಶ್. ಕರ್ನಾಟಕದ 4 ಸೇರಿ ಬೆಳಗಾವಿ ಮೂಲದ 4 ಮೃತದೇಹವನ್ನ ಕೆಲವೇ ಕ್ಷಣಗಳಲ್ಲಿ ಏರ್ ಲಿಫ್ಟ್ ಮಾಡಲಾಗುತ್ತೆ. ಪ್ರಯಾಗ್ರಾಜಿಂದ ಈಗಾಗಲೇ ಮೃತದೇಹಗಳು ದೆಹಲಿಗೆ ಬಂದಾಗಿದೆ. ಪ್ರಯಾಗ್ರಾಜಿಂದ ಆಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡ್ಬಂದಿರೋದು, ದೆಹಲಿಯಿಂದ ವಿಮಾನದ ಮೂಲಕ ಮೃತದೇಹಗಳ ರವಾನೆ ಮಾಡಲಾಗುತ್ತೆ. ಸಂಜೆ 5 ಗಂಟೆ ವೇಳೆಗೆ ಬೆಳಗಾವಿಗೆ ವಿಮಾನ ತಲುಪಲಿಕ್ಕಿದೆ. ಮತ್ತೊಂದು ಕಡೆ ಅವರ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಹಾಕುಂಭಮೇಳಕ್ಕೆ ಸಾಕ್ಷಿ ಆಗಬೇಕು ಅಂತ ಹೇಳಿ ಬೆಳಗಾವಿಯಿಂದ ಹೋದಂಥವ್ರು ಇವರೆಲ್ಲರೂ ಕೂಡ ನಿನ್ನೆ ನಡೆದಂತಹ ದುರಂತದಲ್ಲಿ ವಿಧಿವಶರಾಗಿದ್ದಾರೆ. ಇವರ ಮೃತದೇಹ ರವಾನೆ ಮಾಡುವಂತಹ ಕೆಲಸ ಈಗ ಉತ್ತರ ಪ್ರದೇಶ ಸರ್ಕಾರದಿಂದ ಆಗಿದೆ ಮತ್ತು ರಾಜ್ಯ ಸರ್ಕಾರವೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿರುವುದು ಉತ್ತರ ಪ್ರದೇಶದ ವಿಪತ್ತು ನಿರ್ವಹಣಾ ಘಟಕದ ಅಧಿಕಾರಿಗಳ ಜೊತೆಗೆ. ಈಗ ಸದ್ಯಕ್ಕೆ ಪ್ರಯಾಗ್ರಾಜಿಂದ ದೆಹಲಿಗೆ ಬಂದಿದ್ದಾವೆ ಮೃತದೇಹಗಳು. ಕೆಲವೇ ಕ್ಷಣಗಳಲ್ಲಿ ಏರ್ ಲಿಫ್ಟ್ ಕೂಡ ಮಾಡಲಾಗುತ್ತೆ ಕನ್ನಡಿಗರ ಮೃತದೇಹಗಳನ್ನ. ದೆಹಲಿಯಿಂದ ವಿಮಾನದ ಮೂಲಕ ಮೃತದೇಹಗಳನ್ನ ರವಾನೆ ಮಾಡಲಾಗುತ್ತೆ. ಸಂಜೆ 5 ಗಂಟೆಗೆ ವಿಮಾನ ಬೆಳಗಾವಿಯನ್ನ ತಲುಪಲಿಕ್ಕಿದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್. ಈಗ ಫೋನ್ ಸಂಪರ್ಕದಲ್ಲಿ. ನಟೇಶ್, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಈಗಾಗಲೇ ಏನು ಬೆಳಗಾವಿಗೆ ಮೃತದೇಹಗಳನ್ನ ದೆಹಲಿಯಿಂದ ಕಳಿಸಿರುವಂತದ್ದು. ಈಗಾಗಲೇ ಏರ್ಲಿಫ್ಟ್ಗೆ ಪ್ರಮುಖವಾಗಿ ಮೊದಲು 2 ಬಾಡಿಗಳನ್ನ ಈಗಾಗಲೇ ಏರ್ಲಿಫ್ಟ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ನವದೆಹಲಿಯಿಂದ ನೇರವಾಗಿ ಏನು ಬೆಳಗಾವಿಯ ಏರ್ಪೋರ್ಟ್ಗೆ ರವಾನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದ್ದು, ಸುಮಾರು 5:30 ಗಂಟೆಗೆ 2 ದೇಹಗಳು ಏನು ಬೆಳಗಾವಿಯನ್ನ ತಲುಪಲಿರುವಂತದ್ದು. 2 ಬಾಡಿಗಳನ್ನ ಇದೀಗ ತಾನೇ ದೆಹಲಿಯ ಏರ್ಪೋರ್ಟ್ಗೆ ಕಳಿಸಿರುವಂತದ್ದು. ಅಂದ್ರೆ 6 ಗಂಟೆಗೆ 6 ಅಥವಾ 6:30 ಸುಮಾರಿಗೆ ದೆಹಲಿಯಿಂದ ಏರ್ಲಿಫ್ಟ್ ಮಾಡಲಾಗುತ್ತೆ. ಅಂದ್ರೆ ಗೋವಾಗೆ ಏರ್ಲಿಫ್ಟ್ ಮಾಡಿ ಗೋವಾದಿಂದ ಬೈ ರೋಡ್ ಏನು ಬೆಳಗಾವಿಗೆ ಕಳಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಈಗಾಗಲೇ ಇಲ್ಲಿ ಮೃತದೇಹಗಳನ್ನ ಪ್ಯಾಕ್ ಮಾಡುವಂತ ಎಲ್ಲಾ ಕೆಲಸಗಳನ್ನು ಕೂಡ ಮುಗಿಸಿ ಇಲ್ಲಿಂದ ಏರ್ಲಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಇಲ್ಲಿನ ಅಂದ್ರೆ ಕರ್ನಾಟಕ ಭವನದ ಅಧಿಕಾರಿಗಳು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರವಾಗಿ ಇನ್ನು ಯಾರ್ಯಾರು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿಗಳನ್ನ ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಇಲ್ಲಿನ ಅಧಿಕಾರಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸಾವಿರಾರು ಜನ ಕರ್ನಾಟಕದಿಂದ ಕೂಡ ಅಂದ್ರೆ ಕುಂಭಮೇಳಕ್ಕೆ ಅಂದ್ರೆ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ತೆರಳಿರುವಂತದ್ದು. ಹಾಗಾಗಿ ಯಾರ್ಯಾರು ಹೋಗಿದ್ದಾರೆ ಅವರ ಮಾಹಿತಿಯನ್ನ ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕುಟುಂಬಸ್ಥರನ್ನ ಕೂಡ ಮಾತನಾಡಿಸುವಂತ ಕೆಲಸವನ್ನ ಮಾಡಿದ್ವಿ. ಅಂದ್ರೆ ತುಂಬಾ ಜನ ಅಲ್ಲಿ ಹೋಗಿದ್ದಾರೆ, ತುಂಬಾ ಜನ ಅಲ್ಲಿಂದ ಏನೋ ತಪ್ಪಿಸಿಕೊಂಡಿದ್ದಾರೆ, ಅವರನ್ನು ಹುಡುಕುವಂತ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಹಲವು ಜನ ಅಲ್ಲೇ ಇರೋದ್ರಿಂದ ಅವರ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಇಲ್ಲಿನ ಅಧಿಕಾರಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು.